ढाबे में हुई हत्या के आरोपियों को दबोचा पुलिस ने। पिछले कुछ दिन पहले बीजापुर ग्रामीण पुलिस थाना अहाते के ढाबे में चाय के टेबल के लिए हुई लड़ाई में 4 युवकों ने मिलकर गणपति राजपूत को चाकू मारने से हॉस्पिटल में दम तोड़ा। 28 साल गणपति ने इस पर ग्रामीण पुलिस थाना पीएसआई उप्पार और टीम ने नागेश, अभिलाष, रमेश और शिवपुत्र को गिरफ्तार करते हुए 307 का मामला दर्ज कर लिया है। आरोपियों पर पुलिस ने इसकी जानकारी दी। आज एक प्रेस मीट के जरिए जिला एसपी एचडी आनंद कुमार ने ಹಲ್ಲೆ ಅಲ್ಲಿ ಇದು ಪರ್ಯಾವಸಾನಗೊಂಡಿದೆ। ಈ ಪ್ರಕರಣದಲ್ಲಿ ಅರ್ಜುನ್ ಈ ಪ್ರಕರಣದಲ್ಲಿ ಗಣಪತಿ ರಾಜಪೂತ್ ಅನ್ನುವಂತಹ ಒಬ್ಬ 28 ವರ್ಷದ ಯುವಕನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ। ಪ್ರಥಮವಾಗಿ ಅದು 307 ಕೇಸ್ ಆಗಿ ನಾವು ಬುಕ್ ಮಾಡಿದ್ವಿ। ಹಾಸ್ಪಿಟಲ್ಗೆ ಸೇರಿಸಿದ ನಂತರ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನು ನಾವು ಒಂದು ಮರ್ಡರ್ ಪ್ರಕರಣವಾಗಿ ನಾವು ಬದಲಾವಣೆ ಮಾಡಿದ್ದೇವೆ। ಮತ್ತು ಇದೇ ಪ್ರಕರಣದಲ್ಲಿ ಮತ್ತೊಬ್ಬ ರಮೇಶ್ ಮಾದರ್ ಅನ್ನುವಂತಹ ಮತ್ತೊಬ್ಬ ವ್ಯಕ್ತಿಗೆ ಮರಣಾಂತಿಕ ಹಲ್ಲೆ ಆಗಿದೆ। ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಲ್ಲೆಯನ್ನು ನಡೆಸಿದಂತಹ ಆರೋಪಿತರುಗಳ ಪೈಕಿ ಈಗಾಗಲೇ ನಾವು ಒಟ್ಟಾರೆ 4 ಜನ ಆರೋಪಿತರುಗಳನ್ನು ದಸ್ತಗಿರಿ ಮಾಡಿದ್ದೇವೆ। 4 ಜನರಲ್ಲಿ ನಾಗೇಶ ಅಲಿಯಾಸ್ ಕುಂಟ, ಮತ್ತೊಬ್ಬ ಅಭಿಲಾಷ ದಿಲೀಪ್ ಸಿಂಗ್ ರಜಪೂತ್, ರಮೇಶ ಉಗಾರ್ಕರ್ ಮತ್ತು ಶಿವಪುತ್ರ ಶಂಕರಪ್ಪ ನಾವಿ ಅನ್ನುವಂತಹ 4 ಜನ ಆರೋಪಿತರುಗಳನ್ನು ಈಗಾಗಲೇ ನಾವು ದಸ್ತಗಿರಿ ಮಾಡಿದ್ದೇವೆ। ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಈ ಕೊಲೆ ನಡೆದಿರುವಂಥದ್ದು ಮೇಲ್ನೋಟಕ್ಕೆ ಕಂಡುಬಂದಿದೆ।